ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಜಿಲ್ಲಾ ಸಮ್ಮೇಳನವಾಗಿರೋದ್ರಿಂದ ಜಿಲ್ಲೆಯ ವಿವಿಧ ಕಡೆಯಿಂದ ಬರುವಂತಹ ಕನ್ನಡ ಮನಸ್ಸುಗಳಿಗೆ ಆದರದ ಆತಿಥ್ಯ ನೀಡಿ ಗೌರವಿಸಬೇಕೆಂದು ವಿಧಾನಸಭೆ ಮುಖ್ಯ ಸಚೇತಕ ಹಾಗೂ ಶಾಸಕ ಮತ್ತು ಕಸಾಪ ಜಿಲ್ಲಾ ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷ ದೊಡ್ಡನಗೌಡ ಪಾಟೀಲ್ ಹೇಳಿದರು. ಕುಷ್ಟಗಿ ಪಟ್ಟಣದ ಶಾಸಕರ ಕಾರ್ಯಾಲಯದಲ್ಲಿ ಕೊಪ್ಪಳ ಜಿಲ್ಲಾ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಲಾಂಛನವನ್ನ ಸೋಮವಾರ ಅನಾವರಣಗೊಳಿಸಿ ಮಾತನಾಡಿದ ಅವರು, ಜಿಲ್ಲಾ ಮಟ್ಟದ ಸಮ್ಮೇಳನವಾಗಿರುವುದರಿಂದ ಯಾವುದೇ ರೀತಿಯ ಅವಘಡಗಳು ಆಗದಂತೆ ನೋಡಿಕೊಳ್ಳಬೇಕು. ಹಿರೇಮನ್ನಾಪುರ ಗ್ರಾಮಸ್ಥರ ಸಹಕಾರ ಮತ್ತು ಗುರು ಹಿರಿಯರು ಎಲ್ಲರೂ ಸಮ್ಮತ ಹಾಗೂ ಕನ್ನಡ ಮನಸ್ಸುಗಳ ಸಹಕಾರದಿಂದ ಸಮ್ಮೇಳನ ಯಶಸ್ವಿಗೊಳಿಸೋಣ. ಅದಕ್ಕೆ ಎಲ್ಲರ ಸಹಕಾರ ಮುಖ್ಯವಾಗಿದೆ. ಲಾಂಛನವು ಬಹಳ ವಿಶಿಷ್ಟತೆಯಿಂದ ಕೂಡಿದೆ. ಜಿಲ್ಲೆಯ ಸಮಗ್ರ ಐತಿಹಾಸಿಕ ಮತ್ತು ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳನ್ನು ಒಳಗೊಂಡಿದೆ. ಅನಾವರಣಗೊಳಿಸಿರೋದು ಸಂತಸ ತಂದಿದೆ ಎಂದರು. ಕಸಾಪ ಜಿಲ್ಲಾ ಅಧ್ಯಕ್ಷ ಶರಣೇಗೌಡ ಪೊಲೀಸ್ ಪಾಟೀಲ್, ಕಸಾಪ ಜಿಲ್ಲಾ ಪ್ರತಿನಿಧಿ ರವೀಂದ್ರ ಬಾಕಳೆ, ಅಬ್ದುಲ್ ಕರೀಂ ವಂಟೆಳ್ಳಿ, ಎಸ್ಜಿ ಕಡೆಮನಿ, ವಿಎಸ್ ಕಾಡಗಿಮಠ, ಶರಣಪ್ಪ ವಡಗೇರಿ, HY ಈಟಿಯವರು, ಹನುಮೇಶ್ ಗುಮಗೇರಿ, ದೇವಣ್ಣ ಬಳಿಗಾರ್, ಶಿವಾನಂದ ಹಿರೇಮಠ್, ಪರಸಪ್ಪ ಅಳ್ಳಳ್ಳಿ, ಮರಿಯಪ್ಪ ಮುಳ್ಳೂರು, ವೀರೇಶ್ ಹಾಸ್ಗಲ್, ಸಂಗಪ್ಪ ಕತ್ತಿ, ಬಾಳಪ್ಪ ಹಡಪದ್, ಶಂಕರಪ್ಪ ಕುಷ್ಟಗಿ ಸೇರಿದಂತೆ ಹಿರೇಮನ್ನಾಪುರ ಗ್ರಾಮದ ಗುರು ಹಿರಿಯರು, ಕಸಾಪ ಅಜೀವ ಸದಸ್ಯರು ಹಾಗೂ ಕನ್ನಡದ ಮನಸ್ಸುಗಳು ಉಪಸ್ಥಿತರಿದ್ದರು. ತಾಲೂಕು ಅಧ್ಯಕ್ಷ ಲಂಕೆಪ್ಪ ವಾಲೇಕರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯದರ್ಶಿ ಶರಣಪ್ಪ ಲೈನತ್ ಸ್ವಾಗತಿಸಿ ನಿರೂಪಿಸಿ ವಂದಿಸಿದರು. ವರದಿ ಶರಣಪ್ಪ ಲೈನತ್, ಹಿರೇಮನ್ನಾಪುರ, ಚಾಣಕ್ಯ ಎಕ್ಸ್‌ಪ್ರೆಸ್ ನ್ಯೂಸ್ ಬ್ಯೂರೋ, ಕುಷ್ಟಗಿ. ಇಚ್ಛೆ ಅವರೇ ಮಾಡಿದ್ರು. ಕಾರಣಾಂತರಗಳಿಂದ ಅದು ಇವತ್ತು ಬಹಳ ದೊಡ್ಡ ಗ್ರಾಮ ಮನ್ನಾಪುರಕ್ಕೆ ಆ ಒಂದು ಯೋಗ ಒಲಿದಿದೆ ಅಂತೇಳಿ ನಾನು ಕೂಡ ಭಾವಿಸ್ತೇನೆ. ಇದರ ಲಾಂಛನ ಬಿಡುಗಡೆಯ ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸಹಸರಪಂಚ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಲಂಕೆಪ್ಪ ರಾಧಿಯ ಮಕ್ಕಳವರಾದಿಗೆ ಎಲ್ಲ ಹಿರಿಯ ಮತ್ತು ಹಿರೇಮನ್ನಾಪುರ ಗ್ರಾಮದ ಯಾವತ್ತೂ ಗುರು ಹಿರಿಯರೇ, ಮಾಧ್ಯಮದ ಪ್ರತಿನಿಧಿಗಳೇ, ಭಾಳ ವೈಶಿಷ್ಟ್ಯವಾಗಿರ್ತಕ್ಕಂಥ ಲಾಂಛನವನ್ನು ತಾವಿಲ್ಲಿ ತಂದಿದ್ದೀರಿ. ಸಮಗ್ರ ಜಿಲ್ಲೆಯ ಚಿತ್ರಣವನ್ನು ಇದರಲ್ಲಿ ನಾವು ನೋಡ್ತಾ ಇದ್ದೇವೆ. ಒಂದು ಕಡೆ TV ಡ್ಯಾಮನ್ನು, ಒಂದು ಕಡೆ ಚಕ್ರವರ್ತಿ ಅಂತೇಳಿ ಏನು ದೇವಸ್ಥಾನಗಳ ಚಕ್ರವರ್ತಿ ಅಂದ್ಕೊಂಡಿರ್ತಕ್ಕಂಥ ಇಲ್ಲಿಯ ಮಹಾದೇವಿ ದೇವಸ್ಥಾನ ಅಂತ ಇರ್ಬೋದು. ಅದ್ರ ಜೊತೆಗೆ ನಮ್ಮ ಅಂಜನಾದ್ರಿಯ ಬೆಟ್ಟ ಇರ್ಬೋದು ಮತ್ತು ಕಪಿಲ ತೀರ್ಥ ಇರ್ಬೋದು, ಗವಿಮಠ, ಜಿಲ್ಲಾ ಆಡಳಿತ ಮತ್ತು ಹಿಂದೆ ಸಿಕ್ಕಿರ್ತಕ್ಕಂಥ ಶಿಲಾಶಾಸನ, ಇದೆಲ್ಲದರ ಬಗ್ಗೆಯೂ ಕೂಡ ಇವತ್ತು ಒಳಗೊಂಡಿರ್ತಕ್ಕಂಥ ಲಾಂಛನವನ್ನು ಮತ್ತು ಅಲ್ಲಿಯ ಪರಂಪರೆ ದಕ್ಷಿಣಾಟ ಹಿರಿಯಾಟದ ಇದನ್ನು ಕೂಡ ಮಾಡೋದ್ರ ಮೂಲಕ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಲಾಂಛನವನ್ನು ಬಿಡುಗಡೆ ಮಾಡಿದಿರಿ. ಇದು ಬಿಡುಗಡೆಗೊಳಿಸಿದ ಭಾಳ ಸಂತೋಷ. ತಾಲೂಕು ಮಟ್ಟದ ಸಭೆಯನ್ನು ಆಯೋಜನೆ ಮಾಡಿದೆ. ಬೇರೆ ಬೇರೆ ರೀತಿಯೊಳಗಡೆ ಭಾಳ ಓಡಾಟ ಆಯಿತು, ತೊಂದರೆ ಆಯಿತು. ಆದರೆ ಇವತ್ತು ಜಿಲ್ಲಾ ಮಟ್ಟದ ಮಾಡಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಹಿರಿಯರು ಕೂಡ ಭಾಳ ಸಹಕಾರ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೂಡ ತಾವು ಹೇಳಿದ್ರಿ. ಇದನ್ನು ಸಮಿತಿಯವರು, ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲ ಸದಸ್ಯರು ಮತ್ತು ಗ್ರಾಮದ ಹಿರಿಯರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ಸೇರಿ ಕನ್ನಡಾಂಬೆಯ ತೇರನ್ನು ಹೇಳ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವಘಡಗಳಿಗೆ ಆಸ್ಪದ ಆಗೋದ ರೀತಿ ಒಳಗಡೆ, ಆಗದೇ ಇರೋ ರೀತಿ ಒಳಗಡೆ ನಾವೆಲ್ಲರೂ ಕೂಡ ಮುಗಿಸಬೇಕಾಗಿದೆ. ಯಾಕೆಂದರೆ ಜಿಲ್ಲಾ ಒಂದು ಸಮ್ಮೇಳನ ಅಂತ ಹೇಳಿದ್ರೆ ಬೇರೆ ತಾಲೂಕಿನವರು ಬರ್ತಾರೆ ಮತ್ತು ಪಕ್ಕ ಜಿಲ್ಲೆಯವರು ಕೂಡ ಬರ್ತಕ್ಕಂಥ ಸಂಭವ ಇರೋದ್ರಿಂದ ನಾವೆಲ್ಲರೂ ಆದರ ಆತಿಥ್ಯ ಕೊಡ್ತಕ್ಕಂಥದ್ದು, ಅವರು ಗೌರವಿಸ್ತಕ್ಕಂಥದ್ದು. ಜೊತೆಗೆ ನಾವು ಇದರಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ ಆಗೋದ್ರ ಮೂಲಕ, ಅಂದರೆ ಇದರಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ತೊಡಗಿಸ್ಕೊಳ್ಳೋದ್ರ ಮೂಲಕ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ಚಿತ್ತ ನೆಟ್ಟಿರಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಇದಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನಾನು ಕೂಡ ಕೊಡ್ತೇನೆ, ನಾವೆಲ್ಲರೂ ತಾವು ಕೂಡ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿ ಆಗೋ ದಿಕ್ಕಿನಿಂದ ನಾವೆಲ್ಲರೂ ಕೂಡ ಹೆಜ್ಜೆ ಹಾಕೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳ್ತಾ, ಭಾಳ ಸಂತೋಷದಿಂದ ಈ ಲಾಂಛನವನ್ನು ನಾನು ಬಿಡುಗಡೆ ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸಿ ತಮ್ಮೆಲ್ಲರೂ ಕೂಡ ಒಂದೇ ನಂಬಿಕೆ ಮಾತು. ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣಕ್ಯ ಎಕ್ಸ್‌ಪ್ರೆಸ್ ಯೂಟ್ಯೂಬ್ ಚಾನಲ್.